ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಹೋಟೆಲ್ ಸ್ಟೈಲ್ ಉದ್ದಿನ ಅಂಬಡೆ ಹೇಗೆ ಮಾಡೋದಂತ ಹೇಳ್ತಾ ಇದ್ದೇವೆ. ಇದು ಕ್ರಿಸ್ಪಿ ಮತ್ತು ಟೇಸ್ಟಿ. ಬನ್ನಿ, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡುವ. ನೋಡಿ, ಈ ಲೋಟದಲ್ಲಿ ಒಂದು 3 ಲೋಟದಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಇಟ್ಟಿದ್ದೇನೆ. ಇದಕ್ಕೆ ಈಗ 1 ಟೇಬಲ್ ಸ್ಪೂನು ದೋಸೆ ಅಕ್ಕಿ ಹಾಕುವ. ಮತ್ತು ಒಂದು ಸ್ವಲ್ಪ ನೀರು ಹಾಕಿ 6 ಗಂಟೆ ಸೋಕ್ ಮಾಡಿ ಇಡಬೇಕು. ಮೂರು ಮೆಣಸು, ಒಂದು ಸಣ್ಣ ತುಂಡು ಶುಂಠಿ, ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನ ತುರಿ ಮತ್ತು ಬೇವು ಸೊಪ್ಪು ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿ ಇಡುವ. ನೋಡಿ, 6 ಗಂಟೆ ಸೋಕ್ ಮಾಡಿ ರೆಡಿ ಆಯಿತು. ಈಗ ನಾವು ಇದನ್ನು ಗ್ರೈಂಡ್ ಮಾಡುವ. ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡುವ. ಹಿಟ್ಟು ರೆಡಿ ಆಗ್ತಾ ಉಂಟು. ನೋಡಿ, ಹಿಟ್ಟು ಇಷ್ಟು ದಪ್ಪ ಇರಬೇಕು, ತೆಳು ಮಾಡಲಿಕ್ಕೆ ಹೋಗಬೇಡಿ. ಈಗ ಕಟ್ ಮಾಡಿಟ್ಟ ಬೇವು ಸೊಪ್ಪು, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಮತ್ತು ತೆಂಗಿನ ತುರಿಯನ್ನು ಹಾಕಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡುವ. ಈ ಹಿಟ್ಟನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿ ಇಡಬೇಕು. ಈಗ ನಾವು ಒಂದು ಚಟ್ನಿ ರೆಡಿ ಮಾಡುವ. ಇಲ್ಲಿ ನಾನು 5 ಮೆಣಸು ಮತ್ತು ಒಂದು 3 ಬೆಳ್ಳುಳ್ಳಿ ಮತ್ತು ಅರ್ಧ ಕಟ್ ಮಾಡಿದ್ದು ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು ಸಣ್ಣ ತುಂಡು ಶುಂಠಿ ಮತ್ತು ಸ್ವಲ್ಪ ಹುಳಿ ಎಲ್ಲವನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚಟ್ನಿಯನ್ನು ರೆಡಿ ಮಾಡುವ. ಸ್ವಲ್ಪ ಬೇವು ಸೊಪ್ಪು ಕೂಡ ಹಾಕುವ. ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕುವ. ಸ್ವಲ್ಪ ನೀರು ಹಾಕಿ ಚಟ್ನಿ ರೆಡಿ ಮಾಡುವ.
ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ. ಚಟ್ನಿ ಒಂದು ಅರ್ಧ ಗ್ರೈಂಡ್ ಆದ ನಂತರ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಪುನಃ ಸ್ವಲ್ಪ ಗ್ರೈಂಡ್ ಮಾಡುವ. ನೋಡಿ, ಇಲ್ಲಿ ಚಟ್ನಿ ರೆಡಿ ಆಯಿತು. ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಬೇವು ಸೊಪ್ಪು ಹಾಕಿ ಒಗ್ಗರಣೆಗೆ ರೆಡಿ ಮಾಡುವ. ನೋಡಿ, ಒಗ್ಗರಣೆ ಹಾಕಿ ಆಯಿತು. ನೋಡಿ, ಚಟ್ನಿ ರೆಡಿ ಆಯಿತು. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡುವ. ಬಿಸಿ ಆಗ್ತಾ ಬಂತು. ಈಗ ಇದಕ್ಕೆ ಈ ರೀತಿ ಉಂಡೆ ಮಾಡಿ ಹಾಕಬೇಕು. ನೋಡಿ, ಅಂಬಡಿ ರೆಡಿ ಆಗ್ತಾ ಉಂಟು. ನೋಡಿ, ಬಿಸಿ ಬಿಸಿಯಾದ ಅಂಬಡಿ ರೆಡಿ ಆಯಿತು. ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಆಗಿದೆ ಅಂತ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.